ರಾಜ್ಯದಲ್ಲಿ ವಕೀಲರು ಹಾಗೂ ಕುರಿಗಾರರ ಒಂದು ಹಿತರಕ್ಷಣೆ ಕಾಯ್ದೆ ತರಲು ಹೋರಾಡುತ್ತಿರುವಂಥ ಸ್ನೇಹಿತ ಯಲ್ಲಪ್ಪಣ್ಣ ಹೆಗಡೆ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ವೀರಪ್ಪಣ್ಣ ಬಬಲೇಶ್ವರ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಸದುವಣ್ಣ ಪೂಜಾರಿ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ದೇವಕಾಂತಣ್ಣ ಬಿಚ್ಚರಿಗೆ ಅವರು ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರು ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೂ ಪೂಜಾರಿ ಅವರಿಗೆ ನಾನು ಸ್ವಾಗತ ಕೋರ್ತಾ, ರಾಜ್ಯದಲ್ಲಿ ಏನು ಕುರಿಗಾರರ ಮೇಲೆ ಪ್ರತಿನಿತ್ಯವೂ ತೊಂದರೆ ತಾಪತ್ರಗಳಾಗುತ್ತಿರುವುದು ಹಾಗೂ ಕೊಲೆ, ಸುಲಿಗೆ, ದರೋಡೆ ಇದರ ಪ್ರತ್ಯೇಕ ಒಂದು ಕಾನೂನು ಆಗಬೇಕಂತೇಳಿ ಆಮೇಲೆ ಗೋಮಾಳವನ್ನು ರಕ್ಷಣೆ ಮಾಡಬೇಕು. ಎಲ್ಲ ಕಡೆ ಗೋ ರಕ್ಷಣೆ ಐತಿ, ಗೋಮಾಳ ರಕ್ಷಣೆ ಇಲ್ಲ. ಕುರಿಗಾರರಿಗೆ ಅರಣ್ಯದಲ್ಲಿ ಮೀಸಲಾಗಿ ಕೊಡ್ತಾ ಇದ್ದಿಲ್ಲ, ಅದಕ್ಕೆಲ್ಲನೂ ಕೊಡಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಇರುವುದರಿಂದ, ಹಾಗೂ ಹೇಗೆ ಜನೌಷಧಿ ಐತೋ ಹಾಗೆ ಧನೌಷಧಿಯು ಆಗಬೇಕು. ಕಡಿಮೆ ಬೆಲೆಯಲ್ಲಿ ಆದರೆ ನಮ್ಮ ಎಲ್ಲ ರೈತ ವರ್ಗಕ್ಕೂ ಅದು ಒಂದು ಆಗ್ತೈತಿ. ಜಿಲ್ಲೆಯಲ್ಲಿ ಒಂದು ಜನೌಷಧಿ ಮಳೆಗೆ, ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಜನೌಷಧಿ ಮಳೆಗೆ ಆಗಬೇಕು ಅಂತೇಳಿ ನಮ್ಮ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನನ್ನ ಎಲ್ಲ ಸಹಮಿತ್ರರು ಮಾತಾಡ್ತಾ ಇದ್ದಾರೆ. ನಮ್ಮ ಹಿಂದಿನ ಹಲವಾರು ಹೋರಾಟಗಳನ್ನು ನೀವೆಲ್ಲ ನನ್ನ ಪತ್ರಿಕಾ ಮಾಧ್ಯಮದವರು ರಾಜ್ಯದಲ್ಲಿ ಪ್ರಸಾರ ಮಾಡಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳು ಹೇಳುತ್ತಾ, ಇಂದಿನ ಪತ್ರಿಕಾಗೋಷ್ಠಿಯನ್ನು ಸರ್ಕಾರಕ್ಕೂ ಹಾಗೂ ಎಲ್ಲ ರಾಜ್ಯದ ಪ್ರತಿನಿಧಿಗಳಿಗೆ ಮುಟ್ಟಿಸುವಂಥ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್, ಅತ್ಯಾಚಾರ, ಸುಲಿಗೆ ಪ್ರಕರಣಗಳು ಹಾಗೂ ಈ ರಾಜ್ಯದಲ್ಲಿ ಸಂಚಾರಿ ಕುರಿಗಾರರಿಗೆ ಆಗುವಂಥ ಸಮಸ್ಯೆಗಳ ಬಗ್ಗೆ ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಏನಪ್ಪ ಎಚ್ಚರಿಕೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೃಷಿಯನ್ನು ಬಿಟ್ಟರೆ ಕುರಿ ಕಾಯುವುದೇ ಎರಡನೇ ಒಂದು ಮುಖ್ಯ ಉದ್ಯೋಗವಾಗಿರೋದರಿಂದ ರಾಜ್ಯದಲ್ಲಿ ಬಹುತೇಕ ಜನರು ಕುರಿ ಮೇಕೆಗಳನ್ನು ಮೇಯಿಸುತ್ತಾ ತಮ್ಮ ಜೀವನವನ್ನು ನಿರ್ವಹಣೆ ಮಾಡುತ್ತಾ ಇದ್ದಾರೆ. ಕುರಿಗಳನ್ನು ಮೇಯಿಸುತ್ತಾ ಊರಿಂದ ಊರಿಗೆ ಸಂಚಾರವನ್ನು ಅಲೆಯುತ್ತಾ ಇದ್ದಾರೆ. ಅವರಿಗೆ ನಿರ್ದಿಷ್ಟವಾದಂಥ ಮೇಯಿಸಲಿಕ್ಕೆ ಜಾಗಗಳಿಲ್ಲ. ಗೋಮಾಳಗಳನ್ನು ಅತಿಕ್ರಮಣ ಮಾಡಿ ಬಲಾತ್ಕಾರವನ್ನು ತೋಳಬಲ ಇದ್ದವರು ಅವುಗಳನ್ನು ಅತಿಕ್ರಮಣ ಮಾಡ್ತಾ ಇದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳಿಂದ ಕಸಿದುಕೊಳ್ಳುತ್ತಾ ಇದ್ದಾರೆ. ಹೀಗಾಗಿ ಗೋಮಾಳಗಳು ಮಾಯವಾಗುತ್ತಿರುವುದರಿಂದ ಕೃಷಿ, ನಮ್ಮ ಕುರಿಗಾರಿಕೆ ಉದ್ಯೋಗ ಹೆಚ್ಚಾಗುವುದರಿಂದ ಮೇಯಿಸಲಿಕ್ಕೆ ಜಾಗದ ಅಭಾವವಿರುತ್ತದೆ. ಈ ಅಭಾವದಿಂದಾಗಿ ಜನರು ಕುರಿಗಳನ್ನು ಮೇಯಿಸುತ್ತಾ ಊರಿಂದ ಊರಿಗೆ ಅಲಿಯುತ್ತಿರುವಾಗ ಅವರ ಮೇಲೆ ದೌರ್ಜನ್ಯಗಳಾಗ್ತವೆ. ನಮ್ಮ ಕುರಿಗಾರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತವೆ, ಬಲಾತ್ಕಾರಗಳಾಗ್ತವೆ, ಕುರಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದಾವೆ, ಅಪಘಾತಗಳ ಹೆಚ್ಚಾಗ್ತಾ ಇದ್ದಾವೆ, ಕೊಲೆಗಳನ್ನು ಮಾಡುವಂಥ ಮಟ್ಟಕ್ಕೆ ರಾಜ್ಯದಲ್ಲಿ ನಡೆದಿವೆ. ಇಂಥ ಸಂದರ್ಭದಲ್ಲಿ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ನಮ್ಮ ಕುರಿಗಾರರ ರಕ್ಷಣೆಗೆ ಬರ್ತಾ ಇಲ್ಲ. ಇವತ್ತ ಏನೋ ಒಂದು ಅನೇಕ ಸಂಕಷ್ಟಗಳಲ್ಲಿ ನಮ್ಮ ಕುರಿಗಾರರು ಸಿಲುಕಿಕೊಂಡಿದ್ದಾರೆ. ಯಾವ್ಯಾವ ಸಂಕಷ್ಟಪ್ಪ ಅಂತಂದರೆ, ಸರ್ಕಾರದಿಂದ ಸರಿಯಾದ ಸಮಯದಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ವೈದ್ಯಕೀಯ ಸೇವೆ ಸಿಗ್ತಾ ಇಲ್ಲ, ಕುರಿಗಾರರ ಮಕ್ಕಳಿಗೆ ಶಿಕ್ಷಣವನ್ನು ಸಿಗ್ತಾ ಇಲ್ಲ, ಕುರಿಗಾರರಿಗೆ ರಕ್ಷಣೆಯನ್ನು ಸಿಗ್ತಾ ಇಲ್ಲ. ಕುರಿಗಾರರ ಮೇಲೆ ಆದಾಗ ರಕ್ಷಣೆಗೆ ಹೋದಾಗ ಪೊಲೀಸ್ ಸ್ಟೇಷನ್ಗಳು ಹೋದಾಗ ಪೊಲೀಸರು ಸರಿಯಾಗಿ ಅವರಿಗೆ ರಕ್ಷಣೆಗಳನ್ನು ಕೊಡ್ತಾ ಇಲ್ಲ. ಇದೇ 2 ವರ್ಷದ ಹಿಂದೆ ಇಲ್ಲೇ ಒಂದು ಪ್ರಕರಣ, ದ್ಯಾಬೇರಿ ಗ್ರಾಮದಲ್ಲಿ ಒಂದು ಪ್ರಕರಣವಾಯಿತು. ಹೆಣ್ಣು ಮಗಳ ಮೇಲೆ ಪ್ರಕರಣ ಆದಾಗ ಆ ಪೊಲೀಸರು FIR ಮಾಡದೇ ಇರುವಾಗ ರಾತ್ರಿ 1 ಗಂಟೆವರೆಗೆ ನಾವು ಸತತ 1 ವಾರಗಟ್ಟೆ ಎಡ್ತಾಕಿ FIR ಮಾಡ್ಬೇಕಾದ್ರೆ 1 ವಾರ ಹೋಯಿತು. ಈಗ ಅನೇಕ ಪ್ರಕರಣಗಳು ನಮ್ಮ ಕುರಿಗಾರರ ಮೇಲೆ ಆಗಿದ್ದಾವೆ. ಇದನ್ನು ಸತತ ನಾವು ನಿನ್ನೆಲ್ಲ ಸತತ 2000 ನಾನು DCC ಬ್ಯಾಂಕ್ ಡೈರೆಕ್ಟರ್ ಆದ 2012ರಿಂದ ಇಲ್ಲಿವರೆಗೆ ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಮಾಡಿದ್ದೇವೆ. ನಾವು ಕುರಿಗಾರ ಶಿಕ್ಷಣಗಳಾಗಲಿ, ಕುರಿಗಾರ ರಕ್ಷಣೆ ಬಗ್ಗೆ ಆಗಲಿ, ಗೋಮಾಳ ಬಗ್ಗೆ ಆಗಲಿ ಅನೇಕ ನಾವು ಕೊಟ್ಟಂಥ ಒಂದು ಮನವಿ ಪತ್ರಗಳು ಕೂಡ ಸರ್ಕಾರದಿಂದ ನಮಗೆ ಬಂದಿದ್ದಾವೆ. ಅವಕ್ಕೆ ಸರಿಯಾದ ಉತ್ತರಗಳೇ ಇಲ್ಲ. ಆದ್ದರಿಂದ ಇವತ್ತಿನ ದಿವಸದಲ್ಲಿ ನಮ್ಮ ಕುರಿಗಾರರು
ಅನೇಕ ಸಂಕಷ್ಟಗಳಿಂದಿದ್ದಾರೆ. ಅನೇಕ ವಿಷಯುಕ್ತ ನೀರವನ್ನು ಕುಡಿದು ಕುರಿಗಳನ್ನು ಸಾವುಗಳಾಗಿದ್ದಾವೆ. ವಿಷಯುಕ್ತ ಆಹಾರಗಳನ್ನು ತಿಂದು ಕುರಿಗಳು ಸಾವುಗಳಾಗಿದ್ದಾವೆ. ಮೇಯಿಸಲಿಕ್ಕೆ ಜಾಗಗಳಿಲ್ಲದೆ ಅನೇಕ ಕುರಿಗಳು ಆ ಮಣ್ಣುಗಳನ್ನು ತಿಂದು ಸತ್ತಿದ್ದಾವೆ. ಇಂಥವು ಯಾವಕ್ಕೂ ನಮ್ಮ ಕುರಿಗಾರಿಗೆ ಇದಕ್ಕಿಂತ ಮುಖ್ಯವಾಗಿ ಕಾಡು ಪ್ರಾಣಿಗಳಿಂದ, ಬೀದಿ ನಾಯಿಗಳಿಂದ ನಮ್ಮ ಕುರಿಗಳು ಹಾನಿಗಳಾಗಿರ್ತವೆ. ಈ ಯಾವ ನಮ್ಮ ಕುರಿಗಳ ಒಂದು ಕಿಮ್ಮತ್ತು ಸಾಮಾನ್ಯವಾತಂದ್ರೆ ಒಂದು ಕುರಿಗಳ ಕಿಮ್ಮತ್ತು 15ರಿಂದ 20 ಸಾವಿರ ಇದೆ. ಸರ್ಕಾರ ಕೊಡುವಂಥ ಕೇವಲ 5ರಿಂದ 6 ಸಾವಿರ ರೂಪಾಯಿ ಕೊಡ್ತಾ ಇದೆ. ಇದು ಇನ್ನೂ ಸಾಕಾಗೋದು. ಅದಕ್ಕಾಗಿ ನಮ್ಮ ಕುರಿಗಾರ ಇವತ್ತೊಂದು ರಾಜ್ಯದಲ್ಲಿ ಒಂದು ಕುರಿಗಾರರ ಹಿತರಕ್ಷಣೆಯನ್ನು ನಾವು ಮಾಡಿಕೊಂಡು ಸತತ 10 ವರ್ಷದಿಂದ ಇಲ್ಲಿವರೆಗೆ ನಾವು ಮುಖ್ಯಮಂತ್ರಿಗಳೇ ಯಾವ ಯಡಿಯೂರಪ್ಪ ಸರ್ಕಾರದಲ್ಲಿ ಆಗಲಿ, ಬೊಮ್ಮಾಯಿ ಸರ್ಕಾರದಲ್ಲಿ ಆಗಲಿ, ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರಗಳಾಗಲಿ, ಇವತ್ತಿನ ಸರ್ಕಾರದಲ್ಲಾಗಲಿ ನಮ್ಮ ಕುರಿಗಾರಿಗೆ ಸಮಂಜಸವಾದಂಥ ಒಂದು ರಕ್ಷಣೆ ಸಿಗ್ತಾ ಇಲ್ಲ. ಇದೇ ರೀತಿಯಾಗಿ ರಕ್ಷಣೆ ಸಿಗದೆ ಹೋದರೆ ನಾವು ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಇವತ್ತಿನ ದಿವಸದಲ್ಲಿ ನಮ್ಮ ವೇದಿಕೆ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಮಲ್ಲು ಬಿದ್ರಿ ಅವರು, ದೇವಕಾಂತ್ ಅವರು, ರಾಜು ಕಗ್ಗೋಡವರು, ಇನ್ನಿತರ ಎಲ್ಲ ನಾವು 10 ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೇವೆ. ಸರ್ಕಾರಕ್ಕೆ ಮನವಿ ಕೊಟ್ಟು ಸಾಕಾಗಿ ಹೋಗಿದೆ. ನಮ್ಮ ಸರ್ಕಾರಗಳು ನಮಗೆ ಸರಿಯಾದ ಉತ್ತರಗಳನ್ನು ಕೊಡ್ತಾ ಇಲ್ಲ, ಸರಿಯಾದ ರಕ್ಷಣೆಯನ್ನು ಕೊಡ್ತಾ ಇಲ್ಲ, ಸರಿಯಾದ ಕುರಿಗಾರಿಗೆ ಯಾವುದೇ ರೀತಿಯಾದ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ನಮ್ಮ ಕುರಿಗಾರಿಗೆ ಯಾವುದೂ ಒಂದು ನಿರ್ದಿಷ್ಟವಾದಂಥ ಒಂದು ರಕ್ಷಣೆ ಕೊಡಲಿಕ್ಕೆ ಯಾವ ಸರ್ಕಾರಗಳನ್ನು ನಾವು ಬೇಡಿದರೂ ಕೂಡ ಸರಿಯಾಗಿ ನಮಗೆ ಕೊಡ್ತಾ ಇಲ್ಲ. ಆದ್ದರಿಂದ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಏನು ಕೊಡಲಿಕ್ಕೆ ಬಯಸ್ತೇವೆಪ್ಪ ಅಂತಂದರೆ, ಹಿಂದೆ ಆದಂಥ ಘಟನೆಗಳು ಇನ್ನು ಮುಂದುವರೆದರೆ, ಯಾವುದೇ ದುರ್ಘಟನೆಗಳನ್ನು ನಡೆದರೆ, ಕುರಿಗಾರ ಮೇಲೆ ಹಲ್ಲೆಗಳನ್ನಾದರೆ, ಕುರಿಗಾರ ಸುಲಿಗೆಗಳಾದರೆ, ಕೊಲೆ ಪ್ರಕರಣಗಳಾದರೆ, ಕಳ್ಳತನ ಪ್ರಕರಣಗಳಾಗಲಿ ನಾವು ಯಾರೂ ಇವತ್ತಿನ ದಿವಸ ನಾವು ಸಹಿಸುವುದಿಲ್ಲ. ಸರ್ಕಾರಕ್ಕೆ ನಾವು ಶಡ್ಡು ಹೊಡಿತೇವೆ. ಇನ್ನು ಮುಂದೆ ಇವತ್ತೇ ಲಾಸ್ಟ್, ಇದೇ ಫಸ್ಟ್. ಇನ್ನು ಸರ್ಕಾರಕ್ಕೆ ಏನೇ ನಮ್ಮ ಕುರಿಗಾರಿಗೆ ಬರೇ ಒಂದು ಕುರಿ ಯಾವುದೇ ಥರದಿಂದ ಅನ್ಯಾಯದಿಂದ ಹಾಳಾಗಿದರೆ ನಾವು ಬಿಡುವುದಿಲ್ಲ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳ ಮುಖಾಂತರ ನಾವು ಅವುಗಳನ್ನು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ಹೋರಾಟಗಳನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ನಿಮ್ಮೆಲ್ಲ ಮಾಧ್ಯಮದವರ ಮುಖಾಂತರ ನಾವು ಕುರಿಗಾರಿಗೆ ಒಂದೇ ಜಾತಿಯವರು ಬರೀ ಕುರುಬರಷ್ಟೇ ಇಲ್ಲ, ಕುರಿಗಾರ ಪ್ರತಿಯೊಬ್ಬ ಅನಕ್ಷರಸ್ಥನು ಕೂಡ ಇವತ್ತು ಕುರಿ ಕಾಯ್ದೆ ಒಂದು ಉಪಜೀವನ ನಡೆಸ್ತಾ ಇದ್ದೇನೆ. ಬರೀ ಕುರುಬರು ಅಷ್ಟೇ ಇಲ್ಲ, ಕುರುಬರಿಂದ ಉದ್ಯೋಗ ಕೈ ಜಾರ್ತಾ ಇದೆ. ಎಲ್ಲ ಜನಾಂಗದವರು ಈ ಕುರಿಗಾರಿಕೆ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ. ಈ ಬರೀ ನಾವು ವೇದಿಕೆ ಮೇಲೆ ನಾವು ಕುರುಬರು ಅಂತ ಹೇಳಿ ತಿಳ್ಕೊಂಡು ನಾವು ಕುರುಬರ ಬಗ್ಗೆ ಅಷ್ಟೇ ಅಲ್ಲ, ಇದು ಇಡೀ ಕುರಿಗಾರ ಬಗ್ಗೆ, ಕುರಿಗಾರ ಯಾರು ಸಾಕಾಣಿಕೆ ಮಾಡ್ತಾರೋ ಅವರೆಲ್ಲರ ಏಳಿಗೆ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ನೀವು ಅನ್ಯಥವನ್ನು ಭಾಷಿಸಬಾರದು, ಬರೀ ಕುರುಬರ ಬಗ್ಗೆ ತಿಳ್ಕೊಂಡು. ಈ ನಿಜವಾಗಿ ಹೇಳಬೇಕಂದ್ರೆ ಕುರುಬರಿಂದ ಈ ಉದ್ಯೋಗ ಕೈ ಜಾರ್ತಾ ಇದೆ. ಇದು ಎಲ್ಲ ಜನಾಂಗದವರ ಒಂದು ಉದ್ಯೋಗ ಆಗಿದೆ. ಯಾಕಪ್ಪ ಅಂತಂದರೆ ಈ ಭೂಮಿಗಳನ್ನು ತುಂಡು ಭೂಮಿಗಳಾಗಿರೋದ್ರಿಂದ ಈ ಆಡುಗಳ ತಂದ್ರೆ ಕಾಮಧೇನು ಅಂತೇಳಿ ಕರಿತಾ ಇದ್ದಾರೆ. ಕುರಿ ಆಡು ಮೇಕೆಗಳನ್ನು ಈ ಕಾಮಧೇನು ಅಂತೇಳಿ ಕರಿತಾ ಇದ್ದಾರೆ. ಆ ಒಂದೊಂದು ಸಣ್ಣ ಕುಟುಂಬಗಳು ಇವತ್ತಿನ ದಿವಸದಲ್ಲಿ ಸಣ್ಣ ಪ್ರಾಣಿಗಳನ್ನು ಸಾಕಿ ತಮ್ಮ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅವುಗಳನ್ನು ಸಣ್ಣ ಸಂಸಾರಗಳನ್ನು ನೀವು ಮುನ್ನಡೆಸಬೇಕಾದ್ರೆ ತಮ್ಮೆಲ್ಲ ಮಾಧ್ಯಮದವರ ಸಹಕಾರ ಭಾಳ ಅತಿ ಮುಖ್ಯ ಇದೆ. ತಾವೆಲ್ಲರೂ ಸರ್ಕಾರಕ್ಕೆ ನಮ್ಮ ಅಳನನ್ನು, ನಮ್ಮ ನೋವನ್ನು, ನಮ್ಮ ಕುರಿಗಾರ ಸಂಕಷ್ಟಗಳನ್ನು, ನಮ್ಮ ಕುರಿಗಾರ ತೊಂದರೆಗಳನ್ನು ನೀವು ಮುಟ್ಟಿಸಬೇಕಂತ ಹೇಳಿ ತಿಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ. ಇದೇ 19ರಂದು ವಿಧಾನಸೌಧ ಕಡೆಗೆ ಏನು ಈ ಕುರಿಗಾಯಿಗಳ ಒಂದು ಬೃಹತ್ ಚಳವಳಿಯನ್ನು ಆರಂಭ ಆಗಿದೆ. ಕುರಿಗಾಯಿಗಳ ನಡೆಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷ ವಾಕ್ಯದೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ದಿನಾಂಕ 19ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಯಾಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಪ್ಪ ಅಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಹಲ್ಲೆ, ದೌರ್ಜನ್ಯ, ಕಳ್ಳತನ, ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು ಅತ್ಯಧಿಕ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಇವುಗಳನ್ನ ತಡೆಗಟ್ಟಬೇಕು, ಕುರಿಗಾಯಿಗಳಿಗೆ ರಕ್ಷಣೆಯನ್ನು ನೀಡಬೇಕಂತೇಳಿ ಇಡೀ ಕುರಿಗಾಯಿಗಳ ಸಮೂಹ, ಏನು ಎಲ್ಲ ಶೋಷಿತ ಸಮುದಾಯಗಳು ಕುರಿಯನ್ನ ಮೇಯಿಸಿಕೊಂಡು ಉಪಜೀವನ ಮಾಡ್ತಕ್ಕಂಥ ಈ ಕುರಿಗಾಯಿಗಳ ಸಮೂಹಕ್ಕೆ ಒಂದು ಕಾಯ್ದೆಯ ಬಲವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಸರ್ಕಾರವು ಸಹಿತ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದರು. ತಮಗೆಲ್ಲ ಗಮನಕ್ಕಿದೆ, ಕುರಿಗಾರರ ಕೊಲೆ ಪ್ರಕರಣಗಳು, ನಮ್ಮ ಬಸವನ
ಬಸವ ಕಲ್ಯಾಣ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಪ್ರಭು ಮೇತ್ರಿ ಅಂತಕ್ಕಂಥ ಕೊಲೆ, ನಮ್ಮ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಉಗುಲಘಟ್ಟದಲ್ಲಿ ಶರಣಪ್ಪ ಜಮ್ಮನಕಟ್ಟಿ ಅಂತಕ್ಕಂಥವ್ನ ಕೊಲೆ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಲಕ್ಷ್ಮೀ ಕಳ್ಳಿಬಣಿ ಅಂತಕ್ಕಂಥ ಹೆಣ್ಮಗಳ ಅತ್ಯಾಚಾರ ಮಾಡಿ ಕೊಲೆ, ಕಳ್ಳತನ ಪ್ರಕರಣ ಹೀಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಇದ್ವು ಅದಕ್ಕೆ ಸರ್ಕಾರ ಸ್ಪಂದಿಸಿದೆ. ಸರ್ಕಾರದಲ್ಲಿ ಒಂದು ಬಿಲ್ ಇದೆ. ಈಗ ಏನಪ್ಪಾ ಬಿಲ್ಲು ಅಂತಂದ್ರೆ ಸಾಂಪ್ರದಾಯಿಕ ಕುರಿಗಾಯಿಗೆ ಸಂಬಂಧಪಟ್ಟಂಗೆ ನಾವು ಕಾನೂನು ತರುವುದಲ್ಲ, ಆ ಕುರಿಗಾಯಿಗಳ ಕಲ್ಯಾಣವನ್ನು ಸಹಿತ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮಸೂದೆಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಇದಕ್ಕೆ ನಾವು ಸರ್ಕಾರವನ್ನು ಅಭಿನಂದಿಸ್ತೀವಿ. ಆದ್ರೆ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಕಾಯ್ದೆಯನ್ನ ಮಾಡಲಿಕ್ಕೆ ವಿಳಂಬ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ. ಆ ಕಾಯ್ದೆಯನ್ನ ಈಗ ಬರ್ತಕ್ಕಂಥ ಅಧಿವೇಶನ ಏನು ಆಗಸ್ಟ್ 11ರಿಂದ ಏನು ನಡೀತಾ ಇದೆ, ಈ ಅಧಿವೇಶನದಲ್ಲಿ ಆ ಕಾಯ್ದೆಯ ಈ ಮಸೂದೆಯ ಏನಾಗಿದೆ ಅಂದ್ರೆ ವಿಚಾರವಾಗಿ ಚರ್ಚೆಯಾಗಿ ಈ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಿ ಸಮಸ್ತ ಕುರಿಗಾಯಿ ಬಂಧುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಹಾಗಾಗಿ ವಿಜಯಪುರ ಜಿಲ್ಲೆ ಆಗಿರ್ಬೋದು, ರಾಜ್ಯದ ವಿವಿಧ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳ ಬಂಧುಗಳು, ವಿವಿಧ ಸಂಘಟನೆಗಳ ಮುಖಂಡರು, ವೃತ್ತಿಪರ ಚಿಂತಕರು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ರೈತ ಪರ ಸಂಘಟನೆ ಸಹಿತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಜನರಿಗೆ ವಿಷಯವನ್ನು ಮುಟ್ಟಿಸ್ತಾ ಇದ್ದೀವಿ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು, ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ. ಪ್ರಶ್ನೋಟನ ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದೆಲ್ಲ ಊರಿಂದ ಊರಿಗೆ ಅಲಿಬೇಕು. ಈಗೆಲ್ಲ ಎಲ್ಲ ಕುರಿಗಾಯಿಗಳು ಶೆಡ್ಗಳನ್ನು ಹಾಕಿಕೊಂಡು ಒಂದೇ ಕಡೆ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾರೆ. ಹೆಚ್ಚಾಗಿ ಅವರಿಗೆ ಫೆಸಿಲಿಟೀಸ್ ತಲುಪ್ತಾ ಇದೆ. ಈಗ ಅಲ್ಲಿ ಕೂಡ ಕೆಲವೊಂದು ಸಲ ಏನಾಗ್ಬಿಡ್ತದೆ, ಶೆಡ್ಗಳೆಲ್ಲ ಹಾನಿ ಆಗ್ತದೆ, ಶೆಡ್ಗಳಲ್ಲಿರೋ ಕುರಿಗಳು ಸಾಮೂಹಿಕವಾಗಿ ಸಾಯ್ತವೆ. ಅಂಥವ್ರ ಸ್ಕೀಮ್ಗಾಗೂ ನಿಮ್ಮಲ್ಲಿ ಪ್ರಚಾರ ಇಟ್ಕೊಂಡಿದ್ದೀರಾ? ಅದೇ ಸರಿ, ಆ ಶೆಡ್ಗಳಲ್ಲಿದ್ದಂಥ ಕುರಿಗಾರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ಹೆಂಗ ಔಷಧಿ ಆಯಿತು ಅಥವಾ ಇವತ್ತು ಬೀಜ ನಿಗಮದಿಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲ ಕನ್ಸೆಷನ್ ದರದಲ್ಲಿ ಬೀಜಗಳನ್ನು ಕೊಡ್ತಾ ಇದ್ದಾರಲ್ಲ, ಹಾಗೆ ಔಷಧ ಉಪಚಾರಗಳನ್ನು ನಿಗಮದಿಂದ ಪ್ರತಿ ಜಿಲ್ಲೆಯಿಂದ ಕೂಡಲಿ ಅಂತ ಹೇಳಿ ಇದರಲ್ಲಿ ನಮ್ಮ ವಿಚಾರ ಇದೆ. ಪ್ರತಿ ಜಿಲ್ಲೆಯಿಂದ ಎಲ್ಲ ಕುರಿಗಾರರಿಗೂ ಎಲ್ಲ ಸಮುದಾಯದವರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಒಂದು ಜನೌಷಧಿಯನ್ನು ಮಾಡಲಿ. ಆಮೇಲೆ ಈ ಕಳ್ಳಕಾತರ ಬರೀ ಇವ್ರದ್ದು ಸಂಚಾರದ ಅಟ್ಟೆ ದುಡುಗು ಮಾಡೋದಿಲ್ಲ, ಎಟ್ಟೆಟ್ಟೋ ಅವರನ್ನ ಇದು ಹಾಕ್ದಂತ ಶೆಡ್ ಹಾಕಿದವರು ದುಡುಗು ಮಾಡಿದ ಉದಾಹರಣೆಗಳು ನಿಮ್ಮ ಮಾಧ್ಯಮ ಮುಖಾಂತರ ನಾವು ನೋಡ್ಕೊಂಡಿದ್ದೇವೆ. ಅವ್ರಿಗೆಲ್ಲರಿಗೂ ಸ್ತ್ರೀಯಾದಂಥ ಸ್ತ್ರೀ ರಕ್ಷೆ ಬರಲಿ ಅಂತೇಳಿ ನಮ್ಮ ವಿಚಾರಗಳು ಒಳಗೊಂಡಿರ್ತಕ್ಕಂಥದ್ದು. ಏನು ಈ ಮಸೂದೆ ಅಂತಕ್ಕಂಥದ್ದು ಏನು ರೆಡಿ ಮಾಡಿದ್ದಾರೆ, ಈ ಮಸೂದೆಯಲ್ಲಿ ಏನು ಅಂತಂದ್ರೆ ಹೆಚ್ಚಿನ ವಿಚಾರಗಳು ನಾವೇನು ನಿರೀಕ್ಷೆ ಮಾಡಿದ್ದೀವಿ ಕುರಿಗಾಯಿ ಬಂಧುಗಳು, ಅದಕ್ಕಿಂತಲೂ ಹೆಚ್ಚಿನ ವಿಚಾರಗಳು ಈ ಕಾಯ್ದೆಯಲ್ಲಿ ಈ ಮಸೂದೆಯಲ್ಲಿದೆ. ಇದು ಜಾರಿ ಆಗ್ಬೇಕಂತ ನಮ್ಮ ಹಕ್ಕೊತ್ತಾಯ. ಉದ್ದೇಶ ಇಟ್ಟೆ ಪ್ರತ್ಯೇಕ ಕಾನೂನು, ಹೆಂಗೆ ಪೋಕ್ಸೋ ಒಂದು ಕಾನೂನು ಐತಿ, ಆಮ್ಯಾಗ ಮಹಿಳೆಯರಿಗೆ ಎಷ್ಟು ಪ್ರತ್ಯೇಕ ಕಾನೂನು ಐತಿ, ದೌರ್ಜನ್ಯ ತಡೆ, ದಲಿತ ದೌರ್ಜನ್ಯ ತಡೆ ಹೆಂಗೆ ಕಾನೂನು ಐತಿ, ಇದಕ್ಕೊಂದು ಪ್ರತ್ಯೇಕ ಕಾನೂನು ಆಗಲಿ ಅನ್ನೋದು ಒಂದು ಉದ್ದೇಶ ಸರ್. ಪ್ರತ್ಯೇಕ ನಮ್ಮ ಕುರಿಗಾರೆಲ್ಲ ಅನಕ್ಷರಸ್ಥರಾಗಿರುವುದರಿಂದ ಈ ಕಾನೂನುಗಳ ಬಗ್ಗೆ ಅವರಿಗೆ ಹೆಚ್ಚು ಜ್ಞಾನ ಇರುವುದಿಲ್ಲ. ಈ ಪ್ರತ್ಯೇಕ ಕಾನೂನು ಆದ ತಕ್ಷಣ ಏನಾಗ್ತದಲ್ಲ, ಅವರಿಗೆ ಸರ್ಕಾರದ ಮೇಲೇ ಒಂದು ಹೆಚ್ಚಿನ ಜವಾಬ್ದಾರಿಗಳನ್ನು ಬೀಳ್ತದೆ ಅನ್ನುವಂಥ ಉದ್ದೇಶಕ್ಕಾಗಿ ನಾವೆಲ್ಲ ಒಂದು ಬಲ ಸಿಗಬೇಕಂತ ಹೇಳ್ತೀನಿ ನಾವು ಹೋರಾಟಗಳನ್ನು ಮಾಡ್ತಿರೋದು. ಈ IPC ಸೆಕ್ಷನ್ ಹೊರತುಪಡಿಸಿ ವಿಶೇಷ ಕಾಯ್ದೆಯನ್ನು ಮಾಡಬೇಕಂತ ಅನ್ನುವಂಥದ್ದೇ ನಮ್ಮ ಈ ಸಮಿತಿಗೆ ಒತ್ತಾಯ. ಸರಿ, 11ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. 19 ತಾರೀಕಿಗೆ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಬಂದ ಸೈನಿಕರು? ಸುಮಾರು ಒಂದು 1500ರಿಂದ 2000 ಜನ ಹೋಗ್ತಾರೆ ಜಿಲ್ಲೆಯಿಂದ.